ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರುತ್ತಿರಲಿಲ್ಲ. ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ. ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ. ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ. ಕ್ಷಣಿಕ ಸಂತಸವನ್ನು ಬಯಸುವುದಾದರೆ ಸಂಗೀತ ಕೇಳಿ. ಒಂದು ದಿನದ ಸಂತಸವನ್ನು ಬಯಸುವುದಾದರೆ ಪಿಕ್ನಿಕ್ಕಿಗೆ ಹೋಗಿ. ಒಂದು ವಾರದ ಸಂತಸವನ್ನು ಬಯಸುವುದಾದರೆ ಪ್ರವಾಸಕ್ಕೆ ಹೋಗಿ. ಒಂದೆರಡು ತಿಂಗಳ ಸಂತಸ ಬಯಸುವುದಾದರೆ ಮದುವೆ ಮಾಡಿಕೊಳ್ಳಿ. ಕೆಲ ವರ್ಷಗಳು ಸಂತಸ ಬಯಸುವುದಾದರೆ ಹಣವನ್ನು ಸಂಪಾದಿಸಿ. ಆದರೆ ಜೀವನ ಪೂರ್ತಿ ಸಂತಸವನ್ನು ಬಯಸುವುದಾದರೆ ತನ್ನ ಕಾಯಕವನ್ನು ಪ್ರೀತಿಸಿ. ಕೆಲವೊಮ್ಮೆ ಮನೆಯ ಒಂದು ಇಟ್ಟಿಗೆ ಇಡೀ ಮನೆಯನ್ನೇ ತಾನೇ ಹೊರುತ್ತಿದ್ದೇನೆಂದು ಭಾವಿಸಿಬಿಡುತ್ತದೆ. ನನ್ನಿಂದಲೇ ಎಲ್ಲವೂ ಆಗುತ್ತದೆ, ನಾ ಎಂದುಕೊಳ್ಳುವವನು ಅದರಷ್ಟೇ ಮೂರ್ಖ. ನಿಮ್ಮ ದಾರಿಯಲ್ಲಿ ನಂಬಿಕೆ ಇದ್ದರೆ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಯಾರ ಜೀವನದಲ್ಲಿಯೂ ಆಯ್ಕೆಯಾಗಿರಬೇಡಿ. ನಿಮಗೆ ಆದ್ಯತೆ ನೀಡುವವರ ಹೃದಯದಲ್ಲಿ ರಾಜನಾಗಿರಿ. ಪರ್ವತದಿಂದ ಹರಿಯುವ ನದಿಗೇನು ತಿಳಿದಿದೆ ತನ್ನ ಪಯಣ ಎಲ್ಲಿಗೆಂದು. ಗಿಡದಲ್ಲಿ ಅರಳಿದ ಹೂವಿಗೇನು ತಿಳಿದಿದೆ ತನ್ನ ಸಮರ್ಪಣೆ ಯಾವ ದೇವರ ಪಾದಕ್ಕೆಂದು. ಸ್ವಚ್ಛಂದವಾಗಿ ಬೀಸುವ ಗಾಳಿಗೇನು ತಿಳಿದಿದೆ ತನ್ನ ಚಲನೆ ಯಾವ ದಿಕ್ಕಿಗೆಂದು. ವೈರಾಗ್ಯ, ದ್ವೇಷ, ಅಸೂಯೆ, ಏಕತೆ ಮನದಲ್ಲಿ ಪ್ರತಿದಿನವೂ ಅಚ್ಚರಿ. ಕಾದಿರುವ ಈ ಬದುಕಿಗೆ ಏನು ತಿಳಿದಿದೆ ತನ್ನ ಭವಿಷ್ಯ ಎತ್ತ ಸಾಗುವುದೆಂದು. ಬಡವರ ಮುಂದೆ ನಿನ್ನ ಉತ್ತಮವಾದ ಸಂಪತ್ತಿನ ಕುರಿತು ಮಾತನಾಡಬೇಡ. ರೋಗಿಯ ಮುಂದೆ ನಿನ್ನ ಉತ್ತಮವಾದ ಆರೋಗ್ಯದ ಬಗ್ಗೆ ಮಾತನಾಡಬೇಡ. ದುರ್ಬಲರ ಮುಂದೆ ನಿನ್ನ ಶಕ್ತಿಯ ಬಗ್ಗೆ ಮಾತನಾಡಬೇಡ. ದುಃಖಿತನ ಮುಂದೆ ನಿನ್ನ ಜೀವನ ಸುಖಗಳ ಬಗ್ಗೆ ಮಾತನಾಡಬೇಡ. ಕೈದಿಯ ಮುಂದೆ ನಿನ್ನ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಬೇಡ. ಮಕ್ಕಳಿಲ್ಲದವನ ಮುಂದೆ ನಿನ್ನ ಮಕ್ಕಳ ಬಗ್ಗೆ ಮಾತನಾಡಬೇಡ. ಅನಾಥರ ಮುಂದೆ ನಿನ್ನ ತಂದೆ ತಾಯಿಯರ ಬಗ್ಗೆ ಮಾತನಾಡಬೇಡ. ಕಾರಣ ಅದು ಅವರ ಗಾಯದ ಮೇಲೆ ಬರೆ ಎಳೆದಂತಾಗುತ್ತದೆ. ಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮಾನ. ಜ್ಞಾನದಿಂದ ವಿನಯ ಬಂದರೆ ಅದು ಅಮೃತಕ್ಕೆ ಸಮಾನ. ಯಾರಿಗಾಗಿಯೂ ಅಳಬೇಡಿ, ಅವರು ನಿಮ್ಮ ಕಣ್ಣೀರಿಗೆ ಅರ್ಹರಲ್ಲ. ನಿಮ್ಮ ಕಣ್ಣೀರಿಗೆ ಅರ್ಹರು, ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ. ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿ. ಕರ್ಮ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳುತ್ತಾರೆ. ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ. ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಕಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ. ಮನಸ್ಸು ಕಚ್ಚಾ ಜೇಡಿಮಣ್ಣಿನಂತೆ ಇರಲಿ. ಅದು ಪ್ರತಿ ಹೊಡೆತದಿಂದಲೂ ಆಕಾರವನ್ನು ಪಡೆಯುತ್ತದೆ.